ಹೇರ್ ಫಾಲ್ನ ರೆಡ್ಯೂಸ್ ಮಾಡಬೇಕಾ? ಹಾಗಾದ್ರೆ ಇವತ್ತು ನಾನು ಹೇಳ್ಕೊಡೋಂಥ ಟಿಪ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಸಾಧಾರಣವಾಗಿ ಹೇರ್ ಫಾಲ್ ಆಗ್ತದೆ ಅಂದ ತಕ್ಷಣ ಯಾವುದೋ ತುಂಬ ಎಕ್ಸ್ಪೆನ್ಸಿವ್ ಆಯಿಲ್ಗಳನ್ನ ಅಪ್ಲೈ ಮಾಡ್ತಿರ್ತೀವಿ, ಇಲ್ಲ ಸೀರಮ್ಗಳನ್ನ ಟ್ರೈ ಮಾಡ್ತಿರ್ತೀವಿ. ಸೊ ಇದನ್ನೆಲ್ಲ ಮಾಡೋದಕ್ಕಿಂತ ಮನೆಯಲ್ಲೇ ಸಿಗುವಂಥ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ ಇಂದ ತುಂಬಾನೇ ಈಸಿಯಾಗಿ ಹೇರ್ ಫಾಲ್ನ ನೀವು ಕಂಟ್ರೋಲ್ ಮಾಡ್ತಾ ಬರ್ಬೋದು. ಇದಕ್ಕೆ ಬರೀ 5 ಇಂಗ್ರೀಡಿಯೆಂಟ್ ಇದ್ರೆ ಸಾಕಾಗುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಕುಪ್ಪಳ ಚಕ್ಕೆ ಅಂತ ಸಿಗುತ್ತೆ. ಇದು ಒಂದು ಮರದ ಚಕ್ಕೆ ಆಗಿರುತ್ತೆ. ಆಯುರ್ವೇದಿಕಲ್ಲಿ ಸಾಕಷ್ಟು ಟ್ರೀಟ್ಮೆಂಟ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಸ್ವಲ್ಪ ಕುಪ್ಪಳ ಚಕ್ಕೆ, ಸುರುಳಿ ಬೇರು ಜೊತೆಗೆ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸುರುಳಿ ಬೇರು ಅಂತ ಸಿಗುತ್ತೆ. ಇದನ್ನು ಹಾಕೋದ್ರಿಂದ ರೂಟ್ಸ್ ಕೂಡ ತುಂಬ ಚೆನ್ನಾಗಿ ಸ್ಟ್ರೆಂಥನಿಂಗ್ ಆಗುತ್ತೆ. ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಈರುಳ್ಳಿ ಬೀಜ ಅಂದರೆ ಕಲೋಂಜಿ ಅಂತ ಏನು ಹೇಳ್ತೀವಿ, ಈ ಎಲ್ಲ ಇಂಗ್ರೀಡಿಯೆಂಟ್ನ ಹಾಕಿ ಸ್ವಲ್ಪ ಮಹಾಗನಿ ಟ್ರೀ ಚಕ್ಕೆ ಅಂತ ಸಿಗುತ್ತೆ, ಅದನ್ನು ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಬರ್ಬೋದು. ಸೊ ಎಲ್ಲದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಸ್ಕ್ಯಾಲ್ಪಿಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಬೋದು. ಇಲ್ಲ ಓವರ್ ನೈಟ್ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಹೇರ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಹೇರ್ ಫಾಲ್ ರಿಡ್ಯೂಸ್ ಆಗೋದ್ರ ಜೊತೆಗೆ ಗ್ರೇ ಹೇರ್ ಕೂಡ ಪ್ರಿವೆಂಟ್ ಆಗುತ್ತೆ. ಮನೇಲಿ ಈಸಿಯಾಗಿ ಮಾಡ್ಕೊಳ್ಬೋದಾಗಿರೋಂಥ ಈ ಹೇರ್ ಆಯಿಲ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಬ್ಯೂಟಿ ಸೀಕ್ರೆಟ್ಸ್ನ ನೀವು ತಿಳ್ಕೊಳ್ಬೇಕಾ? ಹಾಗಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ವಿಶ್ವವಾಣಿ ಟಿವಿ ಚಾನಲ್.